ಕೋಳಿ ಮೊದಲ ಮೊಟ್ಟೆ ಮೊದಲ ಈ ಒಂದು ಪ್ರಶ್ನೆ ಮೇಲೆ ತುಂಬಾ ಡಿಬೇಟ್ಸ್ ನಡೆದು ಬಟ್ ಕೊನೆಗೆ ತಿಳಿದು ಬಂದಿದ್ದು ಏನು ಅನ್ನೋದನ್ನ ಹೇಳ್ತೀನಿ. ವಿಡಿಯೋನಲ್ಲೂ ಸ್ಕಿಪ್ ಮಾಡದೆ ಹಾಗೆ ನೋಡಿ. ಮಾಜಾ, ಫ್ರೂಟಿ, ಪಲ್ಪಿ ಆರೆಂಜ್ ಇಂತಹ ಡ್ರಿಂಕ್ ಬಾಟಲ್ಸ್ ಎಲ್ಲ ಫುಲ್ ಆಗಿ ತುಂಬಿಸಲಾಗಿರುತ್ತೆ. ಆದ್ರೆ ಥಮ್ಸ್ ಅಪ್, ಕೋಕೋ ಕೋಲಾ, ಪೆಪ್ಸಿ ಇಂತಹ ಬಾಟಲ್ಸ್ ಅನ್ನ ಫುಲ್ ಆಗಿ ತುಂಬಿಸೋದಿಲ್ಲ, ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ. ಅದ್ಯಾಕಂದ್ರೆ ಗ್ಯಾಸ್ ಇರುತ್ತಂತ. ಸೊ ಆ ಬಾಟಲ್ ನಲ್ಲಿರೋ ಗ್ಯಾಸ್ ಏನಾಗುತ್ತೋ ಗೊತ್ತಾ? ಅಂಡ್ ಲಾರೀಸ್, ಬಸ್ಸಸ್ ಗೆ ಹಿಂದೆ 4 ಚಕ್ರಗಳಿರ್ತವೆ. ಸೊ ಹಾಗೆ ಹಿಂದೆನೆ ಯಾಕೆ 4 ಚಕ್ರ ಇರ್ತವೆ, ಇದ್ರ ಬಗ್ಗೆ ನೋಡೋಣ. ಸೊ ಹಾಯ್, ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಸೊ ಈ ಕೋಳಿ ಮೊದಲ ಮೊಟ್ಟೆನೆ ಮೊದಲ ಅಂತ ತಿಳ್ಕೊಬೇಕಂದ್ರೆ ಕೆಲ ಸಾವಿರ ವರ್ಷಗಳ ಹಿಂದೆ ಹೋಗ್ಬೇಕು. ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಥೆರೋಪಾಡ್ಸ್ ಅನ್ನೋ ಈ ಚಿಕ್ಕ ಡೈನೋಸರ್ಸ್ ನಿಂದ ಪಕ್ಷಿಗಳು ಇವಾಲ್ವ್ ಆದವು. ಸಾಧಾರಣವಾಗಿ ರೀಪ್ರೊಡಕ್ಷನ್ ನಡೆಯುವಂತ ಸಮಯದಲ್ಲಿ 2 ಆರ್ಗಾನಿಸಮ್ಸ್ ನಿಂದ ಬರೋ DNA ಮೊಟ್ಟೆ ಒಳಕ್ ಹೋಗುತ್ತೆ. ಆ DNA ದಲ್ಲಿ ಕೆಲವೊಂದು ಮ್ಯೂಟೇಷನ್ಸ್ ನಡೆದು ಕೆಲ ಬದಲಾವಣೆಗಳಿಂದ ಹೊಸ ಜೀವಿಗಳು ಹುಟ್ಟೋದಕ್ಕೆ ಶುರುವಾದವಂತೆ. ಇದೊಂದು ಲಾಂಗ್ ಪ್ರೋಸೆಸ್. ಕೆಲ ಸಾವಿರ ವರ್ಷಗಳಿಂದ ಈ ಕೆಲ ಮ್ಯೂಟೇಷನ್ಸ್ ನಡೆದು ಒಂದು ದಿನ ಈಗಿರೋಂತ ಕೋಳಿ ರೀತಿನೇ ಒಂದ್ ಜೀವಿ ಹುಟ್ಕೊಳ್ಳುತ್ತೆ. ನಿಪುಣರು ಅದು ಪ್ರೋಟೋ ಚಿಕನ್ ಅಂತ ಹೆಸರಿಟ್ರು. 2 ಪ್ರೋಟೋ ಚಿಕನ್ಸ್ ಮಧ್ಯೆ ಮೀಟಿಂಗ್ ನಡೆದಿರೋದ್ರಿಂದ ಬಂದಂತ ಮೊಟ್ಟೆಯಲ್ಲಿ ಮ್ಯೂಟೇಷನ್ಸ್ ನಡೆದು ಈಗಿರೋ ಮಾಡರ್ನ್ ಚಿಕನ್ ಹುಟ್ಟುತ್ತೆ. ಸೊ ಈ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳಿದ್ರೆ ಅದಕ್ಕೆ ಸಮಾಧಾನ ನಾವ್ ಆ ಮೊಟ್ಟೆ ಏನಂತ ಕರಿತೀವೋ ಅದ್ರ ಮೇಲೆ ಆಧಾರ ಪಟ್ಟಿರುತ್ತೆ. ಒಂದ್ ವೇಳೆ ಆ ಮೊಟ್ಟೆ ನಾವು ಪ್ರೋಟೋ ಚಿಕನ್ ಇಟ್ಟಿರೋದ್ರಿಂದ ಪ್ರೋಟೋ ಎಗ್ ಅಂತ ಕರೆದ್ರೆ ಕೋಳಿನೇ ಮೊದಲು ಹುಟ್ಟಿದೆ ಅಂತ ಹೇಳ್ಬೋದು. ಒಂದ್ ವೇಳೆ ಆ ಮೊಟ್ಟೆಯನ್ನ ಪ್ರೋಟೋ ಎಗ್ ಅಲ್ದೆ ಚಿಕನ್ ಎಗ್ ಅಂತ ಕರೆದ್ರೆ ಆ ಮೊಟ್ಟೆನೇ ಮೊದಲು ಹುಟ್ಟಿದೆ ಅಂತ ಹೇಳ್ಬೋದು. ಸೊ ಅಸಲಾದ್ ಕೋಳಿ ಹುಟ್ಟೋದಕ್ಕೆ ಕಾರಣವಾಗಿರೋ ಜೆನೆಟಿಕ್ ವೇರಿಯೇಷನ್ಸ್ ಎಲ್ಲ ಬರ್ಡ್ ಪಾಪ್ಯುಲೇಷನ್ ನಲ್ಲೇ ನಡೆದಿರೋದ್ರಿಂದ ಬಯೋಲಜಿಸ್ಟ್ ಗಳು ಮೊಟ್ಟೆನೇ ಮೊದಲು ಬಂದಿದೆ ಅಂತ ಹೇಳ್ತಾರೆ. ಲಾರೀಸ್ ಇಲ್ವಾ ಬಸ್ಸಸ್ಗೆ ಹಿಂದೆ 4 ಚಕ್ರಗಳಿರ್ತವೆ. ಯಾಕೆ ಗೊತ್ತಾ? ಈಗ ನೋಡ, ಹಿಂದೆ 4 ಚಕ್ರಗಳಿರೋದ್ರಿಂದ ಲಾರಿ ಇಲ್ವಾ ಬಸ್ ನ ಒಂದು ವೈಟ್ ಲಾರ್ಜರ್ ಸರ್ಫೇಸ್ ಏರಿಯಾ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ಕಾಂಟ್ಯಾಕ್ಟ್ ಏರಿಯಾ ಹೆಚ್ಚಾಗೋದ್ರಿಂದ ಟೈರ್ಸ್ ಮೇಲೆ ತುಂಬಾ ಪ್ರೆಷರ್ ಬೀಳೋದಿಲ್ಲ. ಅದರಿಂದ ಟೈರ್ಸ್ ತುಂಬಾ ಕಾಲ ಬಾಳ್ಕೆ ಬರ್ತವೆ ಅಂಡ್ ರೋಡ್ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಸೊ ಹೀಗಿರೋದ್ರಿಂದ ಹೆವಿ ಲೋಡ್ಸ್ ಹೊತ್ಕೊಂಡು ಹೋಗೋವಾಗ್ಲೂ ಕೂಡ ವೆಹಿಕಲ್ಸ್ ಸೇಫ್ ಆಗಿ ಸ್ಟೇಬಲ್ ಆಗಿರ್ತವೆ. ಮಳೆ ಬೀಳ್ತಿದ್ರು, ಮಂಜು ಬೀಳ್ತಿದ್ರು ಇಲ್ವಾ ಹಳ್ಳ ದಿನ ಇರೋ ರೋಡ್ಸ್ ಅಲ್ಲಿ ಹೋದ್ರು ಕೂಡ ಆ ಟೈರ್ಸ್ ಗೆ ರೋಡ್ ಮೇಲೆ ಹೆಚ್ಚು ಗ್ರಿಪ್ ಇರುತ್ತೆ. ಆದ್ರಿಂದ ವೆಹಿಕಲ್ ಸ್ಕಿಡ್ ಆಗೋದು, ಸ್ಲಿಪ್ ಆಗೋದು ಆಗೋದಿಲ್ಲ. ಮತ್ತೆ ಮುಂದೆ ಬರೀ 2 ಚಕ್ರ ಯಾಕಿರುತ್ತಂದ್ರೆ ಹಾಗಿದ್ರೇನೆ ಬೆಟರ್ ಸ್ಟೀರಿಂಗ್ ಕಂಟ್ರೋಲ್ ಇರುತ್ತೆ. ಜಾಸ್ತಿ ಸ್ಪೀಡ್ ನಲ್ಲಿ ಹೋಗುವಾಗ ಅಂಡ್ ಟರ್ನಿಂಗ್ಸ್ ಹತ್ರ ಸ್ಟೀರಿಂಗ್ ನ ಬೆಟರ್ ಕಂಟ್ರೋಲ್ ಮಾಡಬಹುದು. ಮಾಜಾ, ಫ್ರೂಟಿ, ಪಲ್ಪಿ ಆರೆಂಜ್ ಇಂತಹ ಡ್ರಿಂಕ್ ಬಾಟಲ್ಸ್ ಎಲ್ಲ ಫುಲ್ ಆಗಿ ತುಂಬಿಸಿರ್ತಾರೆ. ಆದ್ರೆ ಥಮ್ಸ್ ಅಪ್, ಕೋಕೋ ಕೋಲಾ, ಪೆಪ್ಸಿ ಇಂತಹ ಬಾಟಲ್ಸ್ ಅನ್ನ ಫುಲ್ ಆಗಿ ತುಂಬಿಸೋದಿಲ್ಲ. ಈ ರೀತಿ ಗ್ಯಾಪ್ ಬಿಟ್ಟಿರ್ತಾರೆ. ಯಾಕಂದ್ರೆ ಇವೆಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂಡ್ ಇವು ನಾನ್ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಆ ಬಾಟಲ್ ಹೀಟ್ ಆದಾಗ ಆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪೆಂಡ್ ಆಗುತ್ತೆ. ಒಂದ್ ವೇಳೆ ಆ ಬಾಟಲ್ ಫುಲ್ ಆಗಿ ತುಂಬಿಸಿದ್ರೆ ಎಕ್ಸ್ಪೆಂಡ್ ಆದಾಗ ಆಗೋ ಪ್ರೆಷರ್ ಕಾರಣದಿಂದ ಆ ಬಾಟಲ್ ಬ್ಲಾಸ್ಟ್ ಆಗೋ ಅವಕಾಶ ತುಂಬಾನೇ ಇದೆ. ಆದ್ರಿಂದಾನೆ ಅಂತಹ ಪರಿಸ್ಥಿತಿಯಲ್ಲಿ ಲಿಕ್ವಿಡ್ ಎಕ್ಸ್ಪೆಂಡ್ ಆಗೋ ವಿಧವಾಗಿ ಸ್ವಲ್ಪ ಸ್ಪೇಸ್ ಬಿಡ್ತಾರೆ. ಅಂಡ್ ಇನ್ನೊಂದು ರೀಸನ್ ಏನಂದ್ರೆ ಆ ಬಾಟಲ್ ಫುಲ್ ಆಗಿ ತುಂಬಿಸಿದ್ದಾರೆ ಅನ್ಕೊಳ್ಳಿ, ಅದರಲ್ಲಿರೋ ಪ್ರೆಷರ್ ನಿಂದ ನಾವು ಕ್ಯಾಪ್ ಓಪನ್ ಮಾಡಿದಾಗ ಆ ಬಾಟಲ್ ನಲ್ಲಿರೋ ಲಿಕ್ವಿಡ್ ಎಲ್ಲ ಹರಿದು ಆಚೆಗೆ ಬರುತ್ತೆ. ಸೊ ಆದ್ರಿಂದಾನೆ ಆ ಬಾಟಲ್ ತಕ್ಕ ಮಟ್ಟಿಗೆ ಸ್ವಲ್ಪ ಗ್ಯಾಪ್ ಅನ್ನ ಬಿಟ್ಟಿರ್ತಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಇದೇ ರೀತಿ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್